ಇದು ಭಾರತದಲ್ಲಿನ IT ಇಂಜಿನಿಯರ್ನ ಒಂದು ಕತೆ. ಪದವಿಯ ನಂತರ ಅವನಿಗೆ IT ಸಂಸ್ಥೆಯಲ್ಲಿ ಕೆಲಸ ಸಿಗುತ್ತದೆ. ಅಲ್ಲಿ ಅವನ ಸಂಬಳವು ತುಂಬ ಉತ್ತಮವಾಗಿರುತ್ತೆ. ಆದ್ದರಿಂದ ಎಲ್ಲವೂ ಉತ್ತಮವಾಗಿ ನಡೆಯುತ್ತಿತ್ತು. ಸೊ ಹೀಗಿರುವಾಗ ಅವನ ಕುಟುಂಬವು ಅವನಿಗೆ ಮದುವೆ ಮಾಡಿಸ್ತಾರೆ. ಆದರೆ ಮದುವೆಯಾದ 2 ವರ್ಷಗಳ ನಂತರ ಈ ಕೆಲಸವನ್ನು ಮಾಡುತ್ತಾ ಇದ್ದರೆ ನಾನು ಎಷ್ಟು ಕಾಲ ಜೀವನವನ್ನು ಹಾಳು ಮಾಡಬಹುದು ಎಂದು ಅವನ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಅವರು ತಮ್ಮ ಕೆಲಸವನ್ನು ಬಿಡಲು ನಿರ್ಧರಿಸುತ್ತಾರೆ ಮತ್ತು ಈ ವಿಷಯವನ್ನು ತಮ್ಮ ಹೆಂಡತಿಗೆ ಹೇಳುತ್ತಾರೆ. ಹಾಗೆ ಅವರ ಪತ್ನಿ ಈ ವಿಷಯವನ್ನು ತುಂಬ ಬೆಂಬಲಿಸುತ್ತಾರೆ. ನಂತರ ಏನು? ಅವರು ತಮ್ಮ 6 ಸ್ನೇಹಿತರೊಂದಿಗೆ ಸೇರಿ ತಮ್ಮ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ ಮತ್ತು ಆ ಕಂಪನಿ ಬೇರೆ ಯಾವುದೂ ಅಲ್ಲ, ಅದು ಭಾರತದ 2ನೇ ಅತಿ ದೊಡ್ಡ ಸಂಸ್ಥೆ ಇನ್ಫೋಸಿಸ್. ಸೊ ಇದು ನಾರಾಯಣ ಮೂರ್ತಿಯವರ ಕಥೆಯಾಗಿತ್ತು. ಮತ್ತು ಇದು 1981ರಲ್ಲಿ ತಮ್ಮ ಕೆಲಸವನ್ನು ತೊರೆದು ತಮ್ಮ ಪತ್ನಿಯಾದ ಸುಧಾ ನಾರಾಯಣ ಮೂರ್ತಿಯವರ ಹತ್ತಿರ 10,000 ರೂಪೀಸ್ ಹಣವನ್ನು ಪಡೆದು ತನ್ನ ಸ್ನೇಹಿತರ ಜೊತೆ ಸೇರಿ ಸ್ಥಾಪನೆ ಮಾಡಿದ ಕಂಪನಿ ಇನ್ಫೋಸಿಸ್. ಇಲ್ಲಿ ಬರುವ ಪ್ರಶ್ನೆ ಏನೆಂದರೆ, ನಾರಾಯಣ ಮೂರ್ತಿಯವರು ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಇದನ್ನು ಯಾಕಾಗಿ ಮಾಡಿದರು? ಅವರಿಗೆ ಮದುವೆ ಆಗಿತ್ತು, ಒಳ್ಳೆ ಕೆಲಸ ಕೂಡ ಇತ್ತು, ಆದರೂ ಕೂಡ ಇದೆಲ್ಲ ಯಾಕಾಗಿ ಮಾಡಿದರು? ಯಾಕೆಂದರೆ ಅವರು ತಮ್ಮ ಕಂಫರ್ಟ್ ಝೋನಿಂದ ಹೊರಬರಲು ಬಯಸಿದ್ರು. ಅವರು ತಮ್ಮ ಮೊದಲಿನ ಜೀವನದಿಂದ ಬೇಸರಗೊಂಡಿದ್ರು, ವಿಭಿನ್ನವಾಗಿ ಬೇರೆ ಏನನ್ನಾದರೂ ಮಾಡಲು ಬಯಸಿದ್ರು. ಹಾಗಾಗಿ ಇವತ್ತು ಜಗತ್ತೇ ಮಾತನಾಡುವ ಮಟ್ಟಿಗೆ ಬೆಳೆದರು. ಹಾಗೆ ಇನ್ನೊಂದು ಉದಾಹರಣೆಯಾಗಿ ಮಹೇಂದ್ರ ಸಿಂಗ್ ಧೋನಿ ಅವರ ವಿಷಯದಲ್ಲೂ ಇದೇ ಕೂಡ ಆಗಿತ್ತು. ಅವರು ರೈಲ್ವೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಕೂಡ, ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ರು ಕೂಡ, ಉತ್ತಮ ಹಣ ಬರುತ್ತಿದ್ರು ಕೂಡ, ಕುಟುಂಬವು ಸಂತೋಷವಾಗಿತ್ತು. ಆದರೆ ಅವರ ಒಳಗೊಳಗೆ ಅವರು ಸಂತೋಷವಾಗಿಲ್ಲ. ಅವರು ತಮ್ಮ ಕಂಫರ್ಟ್ ಝೋನಿಂದ ಹೊರಬರಲು ಬಯಸಿದ್ರು ಮತ್ತು ತಮ್ಮೊಳಗೆ ಇರುವ ಬಯಕೆಯನ್ನು ಸತ್ಯ ಮಾಡಲು ಹೊರಟಿದ್ರು. ಆದ್ರಿಂದ ಅವರಿಗಿದ್ದ ಕೆಲಸವನ್ನು ತೊರೆದು ಮತ್ತು ಕ್ರಿಕೆಟ್ ಅನ್ನು ಗಂಭೀರವಾಗಿ ತೆಗೆದುಕೊಂಡರು. ನಂತರ ಏನಾಯಿತು ಎಂದು ಇಡೀ ಜಗತ್ತೇ ನೋಡಿದೆ ಅಲ್ವಾ? ಈಗ ನಾನು ನಿಮಗೆ ಎಲ್ಲ ದೊಡ್ಡ ಉದಾಹರಣೆಗಳನ್ನು ನೀಡಿದ್ದೇನೆ. ಈಗ ನಾನು ನಿಮಗೆಲ್ಲರಿಗೂ ತಮ್ಮ ದೈನಂದಿನ ಜೀವನದ ಒಂದು ಸಣ್ಣ ಪರೀಕ್ಷೆಯ ಕ್ಷಣವನ್ನು ನೀಡುತ್ತೇನೆ. ನೀವೆಲ್ಲರೂ ನೀರು ಬಿಸಿಯಾಗುವುದನ್ನು ಮತ್ತು ಕುದಿಯುವುದನ್ನು ನೋಡಿರಬಹುದು. ಈಗ ನೀರಿನ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ನೀರಿನ ತಾಪಮಾನವು 100 ಡಿಗ್ರಿಯನ್ನು ತಲುಪಿದಾಗ ಮಾತ್ರ ಅದು ಕುದಿಯಲು ಪ್ರಾರಂಭಿಸುತ್ತದೆ. ಆದರೆ ಅದು 1 ರಿಂದ 99 ಡಿಗ್ರಿವರೆಗೆ ಇದ್ದರೆ ನೀರು ಕುದಿಯುವುದಿಲ್ಲ. ಆದರೆ 99ರ ನಂತರ ಅದು ಕೇವಲ 1 ಡಿಗ್ರಿಯನ್ನು ಹೆಚ್ಚಿಸಿದರೆ ಅದು ಕುದಿಯಲು ಪ್ರಾರಂಭಿಸುತ್ತದೆ. ಮತ್ತು ಆ 1 ಡಿಗ್ರಿ ಸಾಕು ನಿಮ್ಮನ್ನು ನೀವು ಆರಾಮ ವಲಯದಿಂದ ಹೊರಹಾಕಲು. ಮತ್ತು ಅದು ಮನುಷ್ಯನಾಗಿರಲಿ ಅಥವಾ ಪ್ರಾಣಿಯಾಗಿರಲಿ, ನಿಮಗೆ ಕೇವಲ 1 ಡಿಗ್ರಿ ಅಂತರ ಇದ್ದರೆ ಸಾಕಾಗುತ್ತದೆ. ಹಾಗೆಯೇ ಒಮ್ಮೆ ಬಹಳ ಅದ್ಭುತವಾದ ಸಂಶೋಧನೆಯನ್ನು ಮಾಡಲಾಗಿತ್ತು. ಯಾವಾಗಲೂ ಬಂಧನದಲ್ಲಿ ಇದ್ದ ಪ್ರಾಣಿಗಳನ್ನು ಒಂದು ಬಯಲಿನಲ್ಲಿ ಬಿಡಲಾಯಿತು ಮತ್ತು ಅದರ ನಂತರ 1 ತಿಂಗಳ ನಂತರ ಪುನಃ ಆ ಪ್ರಾಣಿಗಳಲ್ಲಿ 90% ಪ್ರಾಣಿಗಳು ಸತ್ತಿರುವುದು ಕಂಡುಬರುತ್ತದೆ. ಯಾಕೆಂದರೆ ಆ ಪ್ರಾಣಿಗಳು ಜೀವನ ಪರ್ಯಂತ ಪಂಜರದಲ್ಲಿದ್ದು ಅಭ್ಯಾಸ ಆಗಿವೆ. ಅವುಗಳು ಮೃಗಾಲಯದಲ್ಲಿ ಯಾವ ಬೇಟೆಯನ್ನು ಮಾಡುತ್ತಿರುವುದಿಲ್ಲ. ಅದಕ್ಕೆ ಪ್ರತಿ ಆಹಾರವು ಸಮಯಕ್ಕೆ ಸರಿಯಾಗಿ ಲಭ್ಯವಾಗುತ್ತಾ ಇತ್ತು ಮತ್ತು ಅದು ಇತರ ಪ್ರಾಣಿಗಳಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೇ ಇಲ್ಲ. ಏಕೆಂದರೆ ಮೃಗಾಲಯದಲ್ಲಿ ಎಲ್ಲಾ ಪ್ರಾಣಿಗಳನ್ನು ವಿಭಿನ್ನ ಪಂಜರಗಳಲ್ಲಿ ಇರಿಸ್ತಾ ಇದ್ದರು. ಆದ್ದರಿಂದ ಮೂಲತಃ ಈ ಸಂಶೋಧನೆಯಿಂದ ತಿಳಿಯುವುದು ಏನೆಂದರೆ, ಪ್ರಾಣಿಗಳು ಮೃಗಾಲಯದಲ್ಲಿ ತಮ್ಮ ಆರಾಮ ವಲಯದಲ್ಲಿದ್ದವು ಎಂದು ತೋರಿಸಿಕೊಡುತ್ತದೆ. ಯಾವಾಗ ಅವುಗಳನ್ನು ತಮ್ಮ ಕಂಫರ್ಟ್ ಝೋನಿಂದ ಹೊರತೆಗೆದ ತಕ್ಷಣ ಪ್ರಾಣಿಗಳು ಬದುಕುಳಿಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಪ್ರಾಣಿಗಳು ಅದಕ್ಕೆ ಒಗ್ಗಿಕೊಳ್ಳಲಿಲ್ಲ. ಯಾಕೆಂದರೆ ಅದಕ್ಕೆ ಅದರ ಅಭ್ಯಾಸ ಇಲ್ಲ ಆಗಿತ್ತು. ಆದರೆ ಅದರರ್ಥ ನಾವು ಆರಾಮ ವಲಯದಿಂದ ಹೊರಬಾರದು ಅಂದರ್ಥ ಅಲ್ಲ. ಏಕೆಂದರೆ ಹೇಳಿದ ಹಾಗೆ 90% ಪ್ರಾಣಿಗಳು ಸತ್ತಿವೆ, ಆದರೆ 10% ಪ್ರಾಣಿಗಳು ಇನ್ನೂ ಬದುಕಿವೆ. ಹೇಗೆ ಅಂದರೆ ಅದು ಸಮಯಕ್ಕೆ ಅನುಗುಣವಾಗಿ, ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮನ್ನು ತಾವು ತಿದ್ದಿಕೊಂಡು ಬದಲಾಗಿವೆ. ಹಾಗೆಯೇ ಮಾನವರಾದ ನಮಗೆ ಇದು ಒಂದೇ ಆಗಿರುತ್ತದೆ. ಕೇವಲ 10% ಜನರು ಇದನ್ನು ಭಾವಿಸುತ್ತಾರೆ. ಏಕೆಂದರೆ ನಮ್ಮ ಆರಾಮ ವಲಯದಿಂದ ಹೊರಬರುವ ಮೂಲಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ನಂತರ ಸಾಧಿಸುತ್ತಾರೆ. ನೀವು ನೋಡುತ್ತಿರುವ ಈ ಹಸಿರು ವೃತ್ತ, ಇದು ನಮ್ಮ ಕಂಫರ್ಟ್ ಝೋನ್ ಮತ್ತು ಇದು ಈ ರೀತಿ ಕಾಣುತ್ತದೆ. ಅದೇ ನಿಯಮಿತ ಶಾಲೆಗೆ ಹೋಗುವುದು ಅಥವಾ ಕೆಲಸಕ್ಕೆ ಹೋಗುವುದು, ಕುರ್ಚಿ ಅಥವಾ ಸೋಫಾ ಮೇಲೆ ಮಲಗುವುದು, ಸೋಷಿಯಲ್ ಮೀಡಿಯಾಗಳನ್ನು ಸ್ಕ್ರೋಲ್ ಮಾಡ್ತಾ ಇರೋದು, ಅದೇ 4 ಸ್ನೇಹಿತರ ಜೊತೆ ಸೇರಿ ವಾರಾಂತ್ಯದಲ್ಲಿ ಅದೇ ಅಭಿಪ್ರಾಯಗಳು, ಆಲೋಚನೆಗಳು 2 ವರ್ಷದಿಂದಲೂ ಅದೇ ಆಗಿರುತ್ತೆ. ಹೆಚ್ಚಾಗಿ ಜನರು ಈ ವೃತ್ತದಲ್ಲಿ ವಾಸಿಸುತ್ತಾರೆ ಮತ್ತು ಹೆಚ್ಚಿನ ಜನರು ಇಲ್ಲೇ ವಾಸಿಸುತ್ತಾರೆ. ಏಕೆಂದರೆ ಇಲ್ಲಿ ಹೆಚ್ಚು ಆರಾಮದಾಯಕವಾಗಿದೆ. ಇಲ್ಲಿ ಏನನ್ನು ತಳ್ಳುವ ಅಗತ್ಯವಿಲ್ಲ. ಆದರೆ ದೀರ್ಘಕಾಲ ಅಲ್ಲೇ ಉಳಿಯುವುದರಿಂದ ಅವರ ಪ್ರಗತಿ, ಅದೇ ರೀತಿ ಅವರು ಜೀವನದ ಯಾವುದೇ ಎಕ್ಸ್ಪೆಕ್ಟ್ ಡ್ರೋ ಮಾಡಲು ಸಾಧ್ಯವಾಗುವುದಿಲ್ಲ. ಗಮನವಿಟ್ಟು ಕೇಳಿ, ಯಾವಾಗ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರಲು ಯೋಚಿಸುತ್ತೀರೋ, ನನಗೆ ನಾನೇ ಸ್ವಲ್ಪ ಮುಂದೆ ಸಾಗಬೇಕು ಅಂತ ಯೋಚನೆ ಮಾಡುತ್ತೀರೋ ಅಥವಾ ಪ್ರಯತ್ನ ಪಡುತ್ತೀರೋ, ಆವಾಗಲೇ ನೀವು ಗ್ರೌತ್ ಮೋಡ್ಗೆ ಎಂಟರ್ ಆಗುತ್ತೀರಾ ಅಂದರ್ಥ. ನಾವು ಇದನ್ನು ಗ್ರೌತ್ ರಿಂಗ್ಸ್ ಮುಖಾಂತರ ತಿಳಿದುಕೊಳ್ಳೋಣ. ಈ 4 ರಿಂಗ್ಗಳು ಈ ಪರಿಸರದಲ್ಲಿ ನಿಮ್ಮ ಬೆಳವಣಿಗೆ ನಡೆಯುತ್ತದೆಯೋ ಅಥವಾ ಇಲ್ಲವೋ ಎಂದು ನಿರ್ಧರಿಸುತ್ತದೆ. ಉದಾಹರಣೆಗೆ ಗೋಲ್ಡ್ ಫಿಶ್ನ ಗಾತ್ರವು ಅದರ ಸುತ್ತಮುತ್ತ ಇರುವ ಪರಿಸರವನ್ನು ಅವಲಂಬಿಸಿರುತ್ತದೆ ಎಂದು ನಿಮಗೆ
ತಿಳಿದಿದೆಯೇ? ನಾವು ಗೋಲ್ಡ್ ಫಿಶ್ ನ ಚಿಕ್ಕ ಬೌಲ್ ನಲ್ಲಿ ಹಾಕಿದರೆ ಅದು ತುಂಬಾ ಚಿಕ್ಕದಾಗಿ ಕಾಣುತ್ತದೆ. ಹಾಗೆ ಅದೇ ಮೀನನ್ನು ದೊಡ್ಡ ಕೊಳದಲ್ಲಿ ಹಾಕಿದರೆ ಅದು ತುಂಬಾ ದೊಡ್ಡದಾಗುತ್ತೆ. ಆದ್ದರಿಂದ ಪರಿಸರವು ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಹೊಂದಿಕೊಂಡಿದೆ. ಹಾಗಾಗಿ ಈ ಗ್ರೌತ್ ರಿಂಗ್ ನಮ್ಮ ಪರಿಸರ. ಈಗ ಇದರಲ್ಲಿ ಮೊದಲ ಗ್ರೌತ್ ರಿಂಗ್ ಅಂದ್ರೆ ಸ್ಟೆಗ್ನೇಷನ್ ಅಂದ್ರೆ ನೆಗೆಟಿವ್ ಪರಿಸರ. ಸುಲಭ ಭಾಷೆಯಲ್ಲಿ ಹೇಳುವುದಾದ್ರೆ, ಎಲ್ಲಿ ನೀವು ಡೈಲಿ ಒಂದು ರೂಟೀನ್ ಫಾಲೋ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಹೊಸ ಯೋಚನೆಗಳು ಬರುವುದಿಲ್ಲ, ಹಾಗೇನೆ ಹೊಸ ಆಕ್ಷನ್ ಕೂಡ ಮಾಡೋಕೆ ಹೋಗೋದಿಲ್ಲ, ಹಾಗೇನೆ ಆಕ್ಷನ್ ತೆಗೆದುಕೊಳ್ಳುವ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಇದರಿಂದಾಗಿ ನಿಮ್ಮ ಗ್ರೌತ್ ಝೀರೋ ಆಗುತ್ತೆ. ಸೆಕೆಂಡ್ ರಿಂಗ್ ಬಗ್ಗೆ ಹೇಳೋದಾದ್ರೆ, ಅದು ಜಸ್ಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುತ್ತದೆ. ಅಂದ್ರೆ ಕಾಸ್ ಅಂದ್ರೆ ಅವ್ಯವಸ್ಥೆ. ಆದ್ರೆ ಇದು ಇಂಟರ್ನಲ್ ಫ್ಯಾಕ್ಟರ್ ಹಾಗೇನೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಕೂಡ ಆಗಿರ್ಬೋದು. ಉದಾಹರಣೆ, ಅಂತಹ ಯಾವ ವಿಷಯಗಳು ನಮ್ಮ ಕೈಯಲ್ಲಿ ಇಲ್ಲವೋ ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಬೀರುತ್ತದೆ. ಅಂದ್ರೆ ನೈಸರ್ಗಿಕ ಡಿಸಾಸ್ಟರ್, ಇದರ ಮೇಲೆ ನಮಗೆ ಯಾವ ಕಂಟ್ರೋಲ್ ಕೂಡ ಮಾಡೋಕೆ ಆಗೋದಿಲ್ಲ, ನಮಗೆ ನಿಯಂತ್ರಣವಿರೋದಿಲ್ಲ. ಸೊ ಹಾಗಾಗಿ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್, ಇದು ನಮ್ಮ ಮೇಲೆ ಪರಿಣಾಮ ಬೀರಲೂಬಹುದು. ಹಾಗೇನೆ ಒಂದು ವೇಳೆ ನಿಮಗೆ ಇದರ ಅನುಭವ ಕೂಡ ಆಗಿರ್ಬೋದು, ನಿಮ್ಮಿಂದಾಗಿ ನಿಮಗೆ ಪರಿಣಾಮ ಬೀರುವುದು. ಅಂದ್ರೆ ಮೆಂಟಲಿ ನಮ್ಮ ಕಂಡೀಷನ್ ಸರಿ ಇಲ್ಲದೆ, ನಮ್ಮ ಆರೋಗ್ಯ ಸರಿ ಇಲ್ಲದಾಗ ಬೀರುವ ಪರಿಣಾಮ, ಇದು ಇಂಟರ್ನಲ್ ಫ್ಯಾಕ್ಟರ್. ಸೊ ನಮಗೆ ಏನು ಮಾಡೋಕೆ ಆಗದೆ ನಮ್ಮ ಕಂಫರ್ಟ್ ಝೋನ್ ನಲ್ಲೇ ಬಿದ್ದಿರುವುದು. ಸೊ ನಮಗೆ ಏನು ಮಾಡೋಕೆ ಆಗದೆ ನಮ್ಮ ಕಂಫರ್ಟ್ ಝೋನ್ ನಲ್ಲೇ ಬಿದ್ದು ಬಿಡುತ್ತೇವೆ. ಸೊ ಇನ್ನು ಮೂರನೇ ರಿಂಗ್, ಇದು ಆರ್ಡರ್. ಸೊ ಇದೊಂದು ರಿಂಗ್ ಯಾವ ತರಹ ಅಂದ್ರೆ, ನಮಗೆ ಬೇಕಾಗಿರೋ ಫಲಿತಾಂಶ ಮೊದಲೇ ತಿಳಿದಿರುತ್ತದೆ. ಉದಾಹರಣೆ, ನೀವು ಎಲ್ಲಿಯಾದರೂ ಕೆಲಸ ಮಾಡಿದರೆ ತಿಂಗಳ ಕೊನೆಯಲ್ಲಿ 20-25 ಸಾವಿರ ಸ್ಯಾಲರಿ ಬರಬಹುದು ಎಂದು ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಆದ್ದರಿಂದ ಕೊನೆಯಲ್ಲಿ ಏನಾಗಲಿದೆ ಎಂದು ನಿಮಗೆ ತಿಳಿದಾಗ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಆರಾಮ ವಲಯದಲ್ಲಿ ಅಂದ್ರೆ ಕಂಫರ್ಟ್ ಝೋನ್ ನಲ್ಲೇ ನೀವು ಇರುತ್ತೀರಾ. ಮತ್ತು ಸೈನ್ಸ್ ಹೇಳುವುದೇನೆಂದ್ರೆ, ನೀವು ಈಗಾಗಲೇ ಏನನ್ನಾದರೂ ತಿಳಿದಿದ್ದರೆ ನೀವು ಗ್ರೋ ಆಗೋದನ್ನ ಸ್ಟಾಪ್ ಮಾಡುತ್ತೀರಾ. ಹಾಗೇನೆ ಈವನ್ ಸೈನ್ಸ್ ಕೂಡ ಹೇಳುವುದು ಇದೇ ಆಗಿದೆ. ನೀವು ಈಗಾಗಲೇ ಏನನ್ನಾದರೂ ತಿಳಿದಿದ್ದರೆ ನೀವು ಗ್ರೋತ್ ಆಗೋದನ್ನು ಸ್ಟಾಪ್ ಮಾಡುತ್ತೀರಾ ಅಂತ. ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಡಿಸ್ಕಂಫರ್ಟ್ ಫೀಲ್ ನ ಅನುಭವಿಸುತ್ತೀರೋ ಇದೇ 4ನೇ ರಿಂಗಿಗೆ ಪ್ರವೇಶ ಮಾಡಿದ್ದೀರಿ ಅಂದರ್ಥ. ಅದೇ ಕಾಂಪ್ಲೆಕ್ಸಿಟಿ. ಆದ್ರೆ ಇದು ಆರ್ಡರ್ ರಿಂಗ್ ತರನೇ ಇದ್ದರೂ ಕೂಡ ನಿಮಗೆ ಇದರಲ್ಲಿ ಫಲಿತಾಂಶವು ಮೊದಲೇ ತಿಳಿದಿರುವುದಿಲ್ಲ. ಅಂದ್ರೆ ಅಲ್ಲಿ ಪುನಃ ಡಿಸ್ಕಂಫರ್ಟ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಡಿಸ್ಕಂಫರ್ಟ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ಗ್ರೌತ್ ನಿಲ್ಲುತ್ತೆ. ಸೊ ಹಾಗಾಗಿ ನೀವು ಕಂಡು ಹಿಡಿದುಕೊಳ್ಳಿ ಯಾವ ರಿಂಗ್ ನಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ ಅಂತ. ಸೊ ಹಾಗೇನೆ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರಿಂಗ್ ನಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತ. ಸೊ ಈಗ ನಾವು ಗ್ರೌತ್ ರಿಂಗ್ ಬಗ್ಗೆ ತಿಳಿದುಕೊಂಡಿದ್ವಿ. ಸೊ ಇನ್ನು ಈ 3 ಸ್ಟೆಪ್ ಬಗ್ಗೆ ಮಾತನಾಡೋಣ. ಈ ಮೂಲಕ ಈ 3 ಸ್ಟೆಪ್ ಫಾಲೋ ಮಾಡಿಕೊಂಡು ನಿಮ್ಮನ್ನು ನೀವು ಗ್ರೌತ್ ಸೈಡ್ ಗೆ ಪುಷ್ ಮಾಡಬಹುದು. ಮತ್ತು ಈ 3 ಹಂತಗಳು ಯಾವುದೆಂದರೆ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ, ಇಂಟೆನ್ಸಿಟಿ ಅಂದರೆ ತೀವ್ರತೆ, ಮತ್ತು ಲಾಂಗರ್ ಡ್ಯೂರೇಷನ್ ಅಂದ್ರೆ ದೀರ್ಘಾವಧಿ. ಬನ್ನಿ ಈ 3 ಸ್ಟೆಪ್ ಗಳನ್ನು ಒಂದು ಉದಾಹರಣೆಯೊಂದಿಗೆ ಗಮನಿಸೋಣ. ಇದನ್ನು ಒಂದು ರನ್ನಿಂಗ್ ಎಕ್ಸಾಂಪಲ್ ಥ್ರೂ ನೋಡೋಣ. ನೀವು ರನ್ನಿಂಗ್ ಮಾಡುವಾಗ ನಿಮ್ಮ ಬೇಗ ಮತ್ತು ಅವಧಿ ಎರಡನ್ನೂ ಹೆಚ್ಚಿಸಲು ಬಯಸುತ್ತೀರಿ. ಇಲ್ಲಿ ನೀವು ಏನು ಮಾಡಬೇಕು? ನೀವು ವಾರದಲ್ಲಿ 3 ದಿನ ಓಡಿದರೆ ಇಂದಿನಿಂದ ನೀವು 4 ದಿನವರೆಗೆ ಓಡಬೇಕು. ಈಗ ಎಲ್ಲಿ ಅವಧಿ 3 ದಿನಗಳಿಂದ 4 ದಿನಗಳು ಆಗುತ್ತೋ ನಂತರ ನಿಮ್ಮ ಚಾಲೆಂಜ್ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಇನ್ನಷ್ಟು ಪುಷ್ ಮಾಡುತ್ತೀರಿ. ನಂತರ ಮೊದಲನೆಯದು ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ, ಅಂದರೆ ನೀವು ನಿರಂತರವಾಗಿ ಏನನ್ನಾದರೂ ಮಾಡಬೇಕು. ಎರಡನೆಯದು ಇಂಟೆನ್ಸಿಟಿ ಅಂದ್ರೆ ತೀವ್ರತೆ, ನೀವು ನಿರಂತರವಾಗಿ ಏನನ್ನಾದರೂ ಮಾಡುತ್ತಿದ್ದರೆ ನೀವು ಅದರಲ್ಲಿ ನಿಮ್ಮ ತೀವ್ರತೆಯನ್ನು ಹೆಚ್ಚಿಸಬೇಕು. ನೀವು ಜಿಮ್ ನಲ್ಲಿ 5 kg ಡಂಬಲ್ ಎತ್ತಿದರೆ ಇವತ್ತಿನಿಂದ ನೀವು 7.5 kg ಎತ್ತಬೇಕು. 7.5 kg ಎತ್ತಿದರೆ ನೀವು 10 ಎತ್ತಬೇಕು. ಈ ರೀತಿಯಾಗಿ ನೀವು ನಿಮ್ಮ ತೀವ್ರತೆಯನ್ನು ಹೆಚ್ಚಿಸಬೇಕು. ಏಕೆಂದರೆ ತೀವ್ರತೆ ಹೆಚ್ಚಾದಂತೆ ನೀವು ಇನ್ನೂ ಮುಂದೆ ಬರುತ್ತೀರಾ. ಮೈಂಡ್ಗೆ ಚಾಲೆಂಜ್ ತಗೊಳ್ಳೋದು ಅಂದ್ರೆ ತುಂಬಾ ಮಜಾ ಆಗುತ್ತೆ. ಸೊ ಮೂರನೆಯದು ದೀರ್ಘಾವಧಿ, ಅಂದರೆ ನೀವು ಮೊದಲು 10 ನಿಮಿಷಗಳ ಕಾಲ ಓಡಲು ಸಾಧ್ಯವಾದರೆ ನೀವು ಅದನ್ನು 15 ನಿಮಿಷಗಳ ಕಾಲ ಪುಷ್ ಮಾಡಬೇಕು. ಮತ್ತು ಈ 3 ವಿಷಯಗಳನ್ನು ನಿಮ್ಮ ಜೀವನದ ಯಾವುದೇ ಕೆಲಸದಲ್ಲಿ, ಅಧ್ಯಯನದಲ್ಲಿ, ಕಲಿಕೆಯಲ್ಲಿ, ದೈಹಿಕ ಚಟುವಟಿಕೆಯಲ್ಲಿ, ಸಾಮಾಜಿಕವಾಗಿ ಎಲ್ಲಿ ನಿಮಗೆ ನಿಮ್ಮನ್ನು ಬೆಳೆಯಲು ಬಯಸುವ ಸ್ಥಳದಲ್ಲಿ ಅನ್ವಯಿಸಬಹುದು ಮತ್ತು ನೀವು ಅದರಲ್ಲಿ ಫಲಿತಾಂಶವನ್ನು ಶೀಘ್ರದಲ್ಲಿ ಪಡೆಯಬಹುದು. ಈ 3 ಹಂತಗಳು ಕ್ರಮೇಣ ಕಂಫರ್ಟ್ ಝೋನ್ ನಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಬರುತ್ತೆ, ಕಂಫರ್ಟ್ ಝೋನ್ ಅನ್ನು ತೊರೆದು ಡೆವಲಪ್ಮೆಂಟ್ ಝೋನ್ಗೆ ಹೋಗುವುದು ತುಂಬಾ ಪ್ರಯೋಜನಕಾರಿಯಾಗಿದ್ದರೆ ಎಲ್ಲರೂ ಏಕೆ ಇದನ್ನು ಟ್ರೈ ಮಾಡುವುದಿಲ್ಲ? ಯಾಕೆ ಅಂದರೆ ಗ್ರೋತ್ ಝೋನ್ ನಂತರ ಇನ್ನೊಂದು ಝೋನ್ ಬರುತ್ತೆ, ಅದುವೇ ಡೇಂಜರ್ ಝೋನ್. ನಿಮ್ಮನ್ನು ನೀವು ಪುಷ್ ಮಾಡೋದು ಒಳ್ಳೆಯದು. ನಿಮಗೆ ಬೇಕಾಗುವ ಅಗತ್ಯಕ್ಕಿಂತ ಹೆಚ್ಚಾಗಿ ಪುಷ್ ಮಾಡಿದರೆ ಅದರ ಫಲಿತಾಂಶ ಕೂಡ ಅದರ ವಿರುದ್ಧವಾಗಿ ಇರಬಹುದು. ಉದಾಹರಣೆಗೆ ನೀವು 5 kg ಎತ್ತುವವರು 7.5 kg ಎತ್ತಿದರೆ ಹೆಚ್ಚಿನ ವ್ಯತ್ಯಾಸವಾಗುವುದಿಲ್ಲ. ಆದರೆ ಇದನ್ನು ನೇರವಾಗಿ 5 ರಿಂದ 15 kg ಎತ್ತಿದರೆ ನಿಮಗೆ ಶೀಘ್ರದಲ್ಲಿ ಇಂಜುರಿ ಆಗುವುದು. ಎಲ್ಲೋ ಒಂದು ಕಡೆ ಜನರು ಆರಂಭದಲ್ಲಿ ತಮ್ಮನ್ನು ತಾವು ಎಷ್ಟು ಪುಷ್ ಮಾಡುತ್ತಾರೆ ಅಂದರೆ ಅದು ಮೋಟಿವೇಶನ್ ಅನ್ನು ಕೊನೆಗೊಳಿಸುತ್ತಾರೆ. ನೀವು ನಿಮ್ಮನ್ನು ಮೆಚ್ಚಿಸಬೇಕು.
ಆದರೆ ಅದನ್ನು ನಿಧಾನವಾಗಿ ಆರಾಮದಲ್ಲಿ ಮಾಡಬೇಕು. ಅದನ್ನು ತಕ್ಷಣ ಮಾಡಬೇಕಾಗಿಲ್ಲ. ನೀವು ಆರಂಭದಲ್ಲಿ ಯಾವುದೇ ಕಷ್ಟಕರ ಕೆಲಸವನ್ನು ಮಾಡಲು ಪ್ರಯತ್ನಿಸಿದರೆ ಮತ್ತು ಅದನ್ನು ಹೆಚ್ಚು ತೀವ್ರತೆಯಿಂದ ಮಾಡಿದರೆ ನೀವು ಆ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮಲ್ಲಿರುವ ಪ್ರೇರಣೆಯನ್ನು ಅಲ್ಲೇ ಕೊನೆಗೊಳಿಸುತ್ತದೆ. ನೀವು ಆ ಕಷ್ಟಕರ ಕೆಲಸವನ್ನು ನಿಧಾನವಾಗಿ ಮಾಡಿದರೆ ಅದರಿಂದ ತಕ್ಷಣವೇ ನಿಮ್ಮ ಮೇಲೆ ಹೆಚ್ಚು ಹೊರೆ ಇರುವುದಿಲ್ಲ ಮತ್ತು ನಿಮ್ಮಲ್ಲಿರುವ ಪ್ರೇರಣೆ ಕೂಡ ಕಡಿಮೆಯಾಗುವುದಿಲ್ಲ. ನೀವು ಇನ್ನೂ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮತ್ತು ನೀವು ಗೊಂದಲದಲ್ಲಿದ್ದರೆ ಬಹಳ ಸರಳ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಮೊದಲ ಹಂತವೆಂದರೆ ನೀವು ಕ್ರಮ ತೆಗೆದುಕೊಳ್ಳಬೇಕು. ನೀವು ಏನನ್ನಾದರೂ ಪ್ರಾರಂಭಿಸಬೇಕು. ನೀವು ಅದರಲ್ಲಿ ನಿರ್ವಹಿಸುವುದನ್ನು ಪ್ರಾರಂಭಿಸಿದ ನಂತರ ತೀವ್ರತೆಯನ್ನು ಹೆಚ್ಚಿಸುತ್ತಲೇ ಇರಿ ಮತ್ತು ಕೆಲಸದ ಅವಧಿಯನ್ನು ಸ್ವಲ್ಪ ದೊಡ್ಡದಾಗಿ ನೀಡಿ ಮತ್ತು ಅದರ ನಂತರ ಕಷ್ಟಕರವಾದ ಕೆಲಸವನ್ನು ಸಹ ಬಹಳ ಸುಲಭವಾಗಿ ಮಾಡಬಹುದು ಎಂದು ನೀವೇ ನೋಡುತ್ತೀರಿ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾತುಗಳು. ಅಲ್ಲಿವರೆಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್.